ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಮೀಡಿಯನ್ ಲಾಸ್ಟ್ ಕ್ಲಾಸಲ್ಲಿ ನಾನೇನು ಮಾಡಿದ್ದೇನೆ, ಮೋಡ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೇನೆ. ಸೊ ಇದು ಮೀಡಿಯನ್ ಕ್ವಶನ್ಸ್ 10th ಫೈನಲ್ ಪಬ್ಲಿಕ್ ಎಕ್ಸಾಮ್ಸಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಒಂದು ಮೀಡಿಯನ್ ಬರುತ್ತೆ, ಮೋಡ್ ಆರ್ ಮೀನ್. ಸೊ ಈ ಮೂರು ಪರ್ಫೆಕ್ಟಾಗಿ ತಿಳ್ಕೊಂಡು ಈ ಚಾಪ್ಟರ್ಸಲ್ಲಿ ಸ್ಕೋರ್ ಮಾಡಲಿಕ್ಕಾಗತ್ತೆ. ಸೊ ಇವಾಗ ಏನು ಹೇಳಿದೆ ನೋಡಿ, ಕ್ಲಾಸ್ ಇಂಟರ್ವಲ್. ಓಕೆ, ಇದು ಕ್ಲಾಸ್ ಇಂಟರ್ವಲ್, ಇದು ಫ್ರೀಕ್ವೆನ್ಸಿ. ಸೊ ಏನು ಮಾಡಬೇಕು, ಮೀಡಿಯನನ್ನು ಫೈಂಡ್ ಮಾಡಬೇಕು. ಸೇಮ್ ವೇ ಮೋಡಾಗಿ ಐಡೆಂಟಿಫೈ ಮಾಡುವಂತಹ ವ್ಯಾಲ್ಯೂಸ್ ಸೇಮ್ ಹ್ಯಾಸ್ ಮೋಡ್ ಅಂತಲೇ ಹೇಳ್ಬೋದು. ಸೊ ತುಂಬ ಈಸಿ ಇದೆ ಸ್ಕೋರ್ ಮಾಡಲಿಕ್ಕೆ. ಪಾಸ್ ಆಗೋ ಮಕ್ಕಳಿಗೆ ನೋಡಿ, ಸ್ಕೋರ್ ಪಾಸ್ ಆಗಲಿಕ್ಕೆ ತುಂಬ ಈಸಿ. ನಾನು ಏನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ, ಸೊ ವೀಡಿಯೋಸ್, ಅದು ಪಾಸ್ ಆಗೋ ಮಕ್ಕಳಿಗೆ ತುಂಬ ಈಸಿ. ಯಾಕೆಂದರೆ ಆರಾಮ್ಸೆ ಪಾಸ್ ಆಗ್ಬೋದು. ಕ್ವಶನ್ ಪೇಪರಲ್ಲಿ ರಿಪೀಟೆಡ್ ಆಗಿರುವಂತಹ ಕ್ವಶನ್ಸನ್ನು ನಾನೇನು ಮಾಡ್ತಾ ಇದ್ದೇನೆ, ವೀಡಿಯೋಸ್ ಮಾಡಿ ಯೂಟ್ಯೂಬಲ್ಲಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಓಕೆ, ಇವಾಗ ಏನು ಮಾಡೋಣ, ಮೀಡಿಯನ್ ಇದು ಫಾರ್ಮುಲಾ. ಸ್ಟಾರ್ಟಿಂಗ್ ಯಾವತ್ತೂ ಅಷ್ಟೇ ಕ್ವಶನ್ಸ್ ಕೊಟ್ಟ ತಕ್ಷಣ ಮೇಯ್ನಾಗಿ ತುಂಬ ಜನ ಮಿಸ್ಟೇಕ್ಸ್ ಮಾಡ್ತೀರಾ, ಕ್ವಶನ್ ನಂಬರ್ನ ಸರಿಯಾಗಿ ಔಟ್ಸೈಡ್ ಮಾರ್ಜಿನಲ್ಲಿ ಬರೀಬೇಕು. ಇವಾಗೇನಾಗುತ್ತೆ, ಇಲ್ಲಿ ಥರ್ಡ್ ಅಂತ ಇದೆ. ಓಕೆ, ಥರ್ಡಲ್ಲಿ ಏನಾಗುತ್ತೆ, ಇದು ಫಸ್ಟ್ ಕ್ವಶನ್ಸು, ಅದನ್ನು ಬರೀಲೇಬೇಕು. ಥರ್ಡ್, ಇಲ್ಲಿ ಫಸ್ಟ್ ಕ್ವಶನ್ಸ್, ಇದು ಮೇಯ್ನಾಗಿ ತಿಳ್ಕೊಳ್ಬೇಕಾಗಿರುವಂತಹ ಇನ್ಫಾರ್ಮೇಷನ್ಸ್. ಆ್ಯಕ್ಚುಲಿ ಎಷ್ಟೋ ಜನ ಮಿಸ್ಟೇಕ್ಸ್ ಮಾಡ್ತಾರೆ, ಈ ಕ್ವಶನ್ಸನ್ನು ಇಲ್ಲಿ ಬರೆಯುವಂಥದ್ದು, ಈ ಕ್ವಶನ್ಸನ್ನು ಬರೀಲಿಕ್ಕಿಲ್ಲ. ಸೊ ವ್ಯಾಲ್ಯೂಯೇಷನ್ಸ್ ಮಾಡೋರಿಗೆ ಅಂತ ಹೇಳಿದ್ರೆ, ಕರೆಕ್ಷನ್ ಮಾಡೋರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಯಾಕೆಂದರೆ ಒಂದು ಟೈಮ್ ಲಿಮಿಟ್ಸ್ ಅಂತ ಇದೆ, ಸರಿನಾ. ಎಷ್ಟೋ ಜನರ ಕ್ವಶನ್ ಪೇಪರ್ಸ್ ಆನ್ಸರ್ ಶೀಟನ್ನು ಅವ್ರು ಏನು ಮಾಡಬೇಕು, ಕರೆಕ್ಷನ್ ಮಾಡಬೇಕಾಗುತ್ತೆ. ಸೊ ನೀವು ಈ ರೀತಿ ಮಾಡಿ ಇಡೋದ್ರಿಂದ, ಈ ರೀತಿ ಬರೆಯೋದ್ರಿಂದ ಅವರಿಗೂ ಐಡೆಂಟಿಫೈ ಮಾಡಲಿಕ್ಕೆ ಈಸಿ ಆಗುತ್ತೆ. ಓಕೆ, ಮತ್ತೇನು ಅಂತ ಹೇಳಿದರೆ, ಆನ್ಸರ್ ಸಿಗುತ್ತೆ ಅಲ್ವ ಫೈನಲ್, ನೀವು ಈ ರೀತಿ ಬ್ರ್ಯಾಕೆಟ್ ಹಾಕುವಾಗ ನಿಮ್ಮ ಆನ್ಸರ್ಲಿ ಹೈಲೈಟ್ ಆಗುತ್ತೆ, ಅವರಿಗೆ ಕರೆಕ್ಷನ್ಸ್ ಈಸಿ ಆಗುತ್ತೆ. ಮತ್ತು ನೋಡುವಾಗಲೇ ಏನಾಗುತ್ತೆ, ಒಂದು ಲುಕ್ ಕಾಣಿಸ್ತದೆ ಅಂತ ಹೇಳ್ಬೋದು. ಸೊ ಹ್ಯಾಂಡ್ ರೈಟಿಂಗ್ ಮಾತ್ರ ನೀಟಾಗಿರಬೇಕು. ಸೊ ಇವಾಗ ನಾನು ಮೀಡಿಯನ್ ಫಾರ್ಮುಲಾಸ್ನ ಬರಿತೀನಿ. ಎಲ್ ಪ್ಲಸ್ n ಡಿವೈಡೆಡ್ ಬೈ 2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್. ಸೊ ಲಾಸ್ಟ್ ಕ್ಲಾಸಲ್ಲಿ ಎಲ್, ಎಫ್, ಎಚ್ ಇದನ್ನೆಲ್ಲ ನೋಡಿದ್ದೀರಾ, ಕರೆಕ್ಟಾ. ಇವಾಗ ಇದರಲ್ಲಿ ಒಂದೇ ಕಾನ್ಸೆಪ್ಟ್ ಎಕ್ಸ್ಟ್ರಾ, ಅದೇನು ಅಂತ ಹೇಳಿದರೆ ಸಿ ಎಫ್ ಅಂತ ಹೇಳಿದೇನು, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಎಫ್ ಅಂತ ಹೇಳಿದರೆ ಅಂತ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಹೇಳ್ಬೋದು. ಓಕೆ, ಸೊ ಇವಾಗ ಏನು ಮಾಡಬೇಕು, ಸ್ಟಾರ್ಟಿಂಗ್ ನಾನು ಏನು ಮಾಡ್ತೇನೆ, ಸಿ ಎಫನ್ನು ಫೈಂಡ್ ಮಾಡ್ತೇನೆ. ಏನು, ಸಿ ಎಫ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ತುಂಬ ಈಸಿ, ನೆನಪಿಟ್ಕೊಳ್ಳಿ. ಸ್ಟಾರ್ಟಿಂಗ್ ಏನು ಮಾಡಿ, ಇದೇ ನಂಬರ್ನ ಬರೀಟು. ನೆಕ್ಸ್ಟ್ ಏನು ಮಾಡಿ, ಇಯರ್ ನಂಬರ್ನ ಪ್ಲಸ್ ಮಾಡಿ. ಯಾವುದೆಲ್ಲ 3 + 2 ಎಷ್ಟಾಗುತ್ತೆ, 5. ನೆಕ್ಸ್ಟ್ ಏನು ಮಾಡಿ, ಈ ಎರಡು ನಂಬರ್ನ ಇಲ್ಲಿ ಪ್ಲಸ್ ಮಾಡಿ. 5 + 4 ಎಷ್ಟು, 9. ನೆಕ್ಸ್ಟ್ ಇದೇ ನಂಬರ್ನ ಪ್ಲಸ್ ಮಾಡಿ. 9 + 1 ಎಷ್ಟು, 10. ನೆಕ್ಸ್ಟ್ 10 ಮತ್ತು 2 ಆ್ಯಡ್ ಮಾಡಿ 12 ಆಗುತ್ತೆ, ಸರಿನಾ. ಸೊ ಇವಾಗ ನಿಮ್ಗೇನು ಬೇಕು, ಇಲ್ಲಿ ಎನ್ ಬೇಕು. ಸೊ ಎನ್ನನ್ನು ನೀವು ಐಡೆಂಟಿಫೈ ಮಾಡಬೇಕು. ಸೊ ಎನ್ ಅಂತ ಹೇಳಿದೆ ಅಂತ ಫ್ರೀಕ್ವೆನ್ಸಿ ಟೇಬಲ್ ಎಷ್ಟಿದೆ ಕೌಂಟ್ ಮಾಡಿ. 2 + 3 ಎಷ್ಟು, 5. 5 + 4 ಎಷ್ಟು, 9. 9 + 1 ಎಷ್ಟು, 10. 10 + 2 ಎಷ್ಟು, 12. ಸೊ ಎನ್ ಎಷ್ಟು ಸಿಕ್ಕಿತ್ತು, 12. ನೋಡಿ, ಈ ಎರಡು ವ್ಯಾಲ್ಯೂ ಮ್ಯಾಚ್ ಆಗಬೇಕು ನಿಮಗೆ ಮೀಡಿಯನಲ್ಲಿ. ಓಕೆ, ಸೊ ಇವಾಗ ಎನ್ ಎಷ್ಟಿದೆ, 12. ಇವಾಗ ಫ್ರೀಕ್ವೆನ್ಸಿ ಬೇಕು. ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದೆ, ಮೋಡ್ ಫೈಂಡ್ ಮಾಡುವಾಗ ಫ್ರೀಕ್ವೆನ್ಸಿ ಟೇಬಲಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇದೆ ಯಾವುದಿದೆ ಅದನ್ನು ಕನ್ಸಿಡರ್ ಮಾಡಬೇಕು. ನಾನೇನು ಮಾಡ್ತೇನೆ ನೋಡಿ, ಇಲ್ಲಿ ಈ ರೀತಿ ಕಾಲಮ್ ಮಾಡ್ತೇನೆ, ಯಾಕೆಂದರೆ ನಿಮಗೆ ಗೊತ್ತಾಗಲಿಕ್ಕೋಸ್ಕರ. ಓಕೆ, ಸೊ ಹಾಗಾದರೆ ಫ್ರೀಕ್ವೆನ್ಸಿ ಎಷ್ಟಿದೆ ಇಲ್ಲಿ, 4. ನಾನೇನು ಬರೀತೇನೆ, ಫ್ರೀಕ್ವೆನ್ಸಿ 4. ಸೊ ಈ ರೀತಿ ಬರ್ಕೊಳ್ಳಿ, ಫ್ರೀಕ್ವೆನ್ಸಿ ಎಷ್ಟಿದೆ, 4. ನೆಕ್ಸ್ಟ್ ಏನು ಬೇಕು ನಿಮಗೆ, ಎಲ್ ಬೇಕು, ಕರೆಕ್ಟಾಗಿ. ಎಲ್ ಏನಾಗುತ್ತೆ, ಫ್ರೀಕ್ವೆನ್ಸಿ ಟೇಬಲಲ್ಲಿ ಬರುವಂತಹ ಫಸ್ಟ್ ಕ್ಲಾಸ್ ಇಂಟರ್ವಲಲ್ಲಿ ಬರುವಂತಹ ಫಸ್ಟ್ ನಂಬರ್ ಅಂತ ಹೇಳ್ಬೋದು. ಸೊ ಎಲ್ ಎಷ್ಟಿದೆ ಇಲ್ಲಿ, 30. ಓಕೆ, ಎಲ್ ಆಯಿತು, ಸಿ ಎಫ್ ಆಯಿತು. ಇವಾಗ ಎಚ್ ಬೇಕು, ಕರೆಕ್ಟಾ. ಎಚ್ ಡಿಫ್ರೆನ್ಸ್ ಯಾವುದು, ಕ್ಲಾಸ್ ಇಂಟರ್ವಲ್ ಇದು ಡಿಫ್ರೆನ್ಸ್. 20 - 10 ಎಷ್ಟು, 10. 30 - 20 ಮೈನಸ್ ಮಾಡಿ 10. 40 - 30 ಮೈನಸ್ ಮಾಡಿ 10. 50 - 14 ಮೈನಸ್ ಮಾಡಿ 10. ಸೊ ಇದೆಲ್ಲ ಡಿಫ್ರೆನ್ಸ್ ಸೇಮ್ ಇರುತ್ತೆ. ಸೊ ಎಚ್ ಎಷ್ಟಿದೆ, 10. ಇವಾಗ ಬೇಕಾಗಿರೋದು ನಿಮಗೆ ಸಿ ಎಫ್. ಸೊ ಸಿ ಎಫ್ ಎಷ್ಟು, ಸೊ ಹೈಯೆಸ್ಟ್ ಫ್ರೀಕ್ವೆನ್ಸಿ ಟೇಬಲನ್ನು ನೀವು ಮಾರ್ಕ್ ಮಾಡಿದ್ದೀರಲ್ವಾ. ಸೊ ಆ ಟೇಬಲನ್ನು ಬಿಟ್ಟು ಪ್ರೀವಿಯಸ್ ಸಿ ಎಫ್ ಇದ್ದು ವ್ಯಾಲ್ಯೂಸನ್ನು ಕನ್ಸಿಡರ್ ಮಾಡಿ. ನೋಡಿ, ಇದು ಕ್ಲಾಸ್ ಇಂಟರ್ವಲ್ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇದ್ದು, ಕರೆಕ್ಟ್. ನೋಡಿ, ಇಲ್ಲಿ ಫ್ರೀಕ್ವೆನ್ಸಿ ಟೇಬಲ್ 4 ಈಸ್ ಹೈಯೆಸ್ಟ್ ವ್ಯಾಲ್ಯೂ. ಸೊ ಆ ಟೇಬಲನ್ನು ಬಿಟ್ಟು ಸಿ ಎಫ್ ಅಲ್ಲಿ ಇರುವಂತಹ ಪ್ರೀವಿಯಸ್ ನಂಬರ್ನ ತೊಗೊಳ್ಬೇಕು. ಸೊ ಎಷ್ಟಾಗುತ್ತೆ ಇಲ್ಲಿ, 5. ಓಕೆ, ಸೊ ಇವಾಗ ಏನಿಲ್ಲ, ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ಸ್. ಓಕೆ, ಎಲ್ ಎಷ್ಟಿದೆ ಇಲ್ಲಿ ನೋಡಿ, 30 ಪ್ಲಸ್ ಎನ್ ಎಷ್ಟಿದೆ, 12 ಡಿವೈಡೆಡ್ ಬೈ 2 ಫಾರ್ಮುಲಾ ಇರೋದು, ಅದು ಡಿವೈಡೆಡ್ ಬೈ 2 ಫಾರ್ಮುಲಾ. ಎಷ್ಟೋ ಜನ ಕನ್ಫ್ಯೂಷನ್ ಆಗ್ತೀರಾ. ಸಿ ಎಫ್ ಎಷ್ಟಿದೆ ಇಲ್ಲಿ, 5 ಡಿವೈಡೆಡ್ ಬೈ ಎಫ್ ಎಷ್ಟಿದೆ, 4 ಇಂಟು ಎಚ್ ಎಷ್ಟಿದೆ, 10. ಸೊ ಇವಾಗ ಏನು ಮಾಡಿ ಅಂತ ಹೇಳಿದರೆ, ಸಿಂಪ್ಲಿಫಿಕೇಷನ್ಸ್ ಹೇಗೆ, ಇದು ಸೇಮ್ ಟೇಬಲಲ್ಲಿ ಹೋಗುತ್ತೆ. 2 1s are 2 6s are.
-5 ಡಿವೈಡೆಡ್ ಬೈ 4 ಇಂಟು 10. ಓಕೆ, ಸೊ ಇವಾಗ ಏನು ಮಾಡಿ 30 ಪ್ಲಸ್ ಹಾಗೇನೆ ಬರ್ರಿ, ಇದನ್ನೆರಡನೇ ಸಬ್ಟ್ರ್ಯಾಕ್ಟ್ ಮಾಡಿ 6 - 5 = 1 ಡಿವೈಡೆಡ್ ಬೈ 4 ಇಂಟು 10. ಸೊ ಇವಾಗ ಇದು ಎರಡು ಸೇಮ್ ಟೇಬಲಲ್ಲಿ ಹೋಗ್ತದೆ. 2 2s 2 5s. ಸೊ ಇದೇನಾಗ್ತದೆ 30 ಪ್ಲಸ್ ಇಲ್ಲೇನಿದೆ 1 5s 5 2 1s 2. ಸೊ ಇವಾಗ ಇದನ್ನು ಡಿವೈಡ್ ಮಾಡಿ. ಸೊ ಡಿವೈಡ್ ಮಾಡೋಕೆ ಇಷ್ಟು ಸಿಗ್ತದೆ. 5 ಡಿವೈಡೆಡ್ ಬೈ 2 ಅಂತ ಹೇಳಿದೆ ಎಷ್ಟಾಗುತ್ತೆ? 2.5. ಎಷ್ಟಾಗುತ್ತೆ? 2.5. ಇವಾಗ ಆ್ಯಡ್ ಮಾಡಿ. 30ಗೆ 2.5 ಆ್ಯಡ್ ಮಾಡಿದರೆ ಎಷ್ಟು ಯಾರಾದರೂ ಹೇಳ್ತೀರಾ? ಏನು ಮಾಡಬೇಕು? 30ಗೆ 2.5 ಆ್ಯಡ್ ಮಾಡಬೇಕು. ಸೊ ಎಷ್ಟಾಗ್ತದೆ? 32.5. ಸೊ ಹಾಗಾದರೆ ಮೀಡಿಯನ್ ಎಷ್ಟಿದೆ? 32.5. ಸೊ ಮೀಡಿಯನ್ ಎಷ್ಟಾಗ್ತದೆ? 32.5. ಈ ರೀತಿ ಬ್ರ್ಯಾಕೆಟ್ ಹಾಕಬೇಕು. ಸೊ ಸ್ಕೋರ್ ಮಾಡಲಿಕ್ಕೆ ಈಸಿ ಆ್ಯಕ್ಚುಲಿ, ಇದರಲ್ಲಿ ಕಷ್ಟ ಏನಿಲ್ಲ. ಸೊ ವ್ಯಾಲ್ಯೂಸ್ನ ಜಸ್ಟ್ ಐಡೆಂಟಿಫೈ ಮಾಡಿದರೆ ಆಯಿತು. ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಇನ್ ಕೇಸ್ ಗೊತ್ತಾಗದಿದ್ದರೆ ಕೇಳಿ. ಓಕೆ, ಸೊ ತುಂಬ ಈಸಿ ಇದೆ. ಈ ಚಾಪ್ಟರಲ್ಲಿ ನಾನು ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ಸಲ್ಲಿ ಮೋಡ್ ಕವರ್ ಮಾಡಿದೆ, ಮೀಡಿಯನ್ ಕವರ್ ಮಾಡಿ. ಇನ್ನು ಒಂದು ಕಾನ್ಸೆಪ್ಟ್ ಉಳಿದೆ ಮೀನ್. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮೀನ್ ಪ್ರಾಬ್ಲಮ್ಸನ್ನು ಎಕ್ಸ್ಪ್ಲೇನ್ ಮಾಡಿ ಹಾಕ್ತೇನೆ. ಸೊ ಪಾಸ್ ಆಗೋ ಮಕ್ಕಳು ಇದನ್ನು ರೆಫರ್ ಮಾಡಿ ಆರಾಮ್ಸೆ ಸ್ಕೋರ್ ಮಾಡ್ಬೋದು ಈ ಚಾಪ್ಟರಲ್ಲಿ. ಓಕೆ, ಥ್ಯಾಂಕ್ ಯು.